ಶಾಖೆ ಕಿತ್ಕೊ ಬರ್ತಾಯಿದ್ದಪ್ಪ. ಅವಣ್ಣ ನಮ್ಮ ತಾತನಕ್ಕಿಂತ ಚಿಕ್ಕವ್ರಂತೆ. ನಮ್ಮ ತಾತನ ನೋಡ್ರಿ, ಅವಣ್ಣ ನೋಡ್ರಿ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇನ್ನೊಂದು ರೌಂಡ್ ಹಾಕ್ಸ್ಕೊಂಡಿದ್ದೀರಿ. ಬಾಸ್ ಅವರು ಒಲಿಂಪಿಕ್ಸ್ ಗೋಲ್ಡ್ ಮೆಡಲಿಸ್ಟು, ಅವ್ರ ಜೊತೆ ಒಂದು ಸೆಲ್ಫಿ ಇಟ್ಕೊಂಡಿದ್ದೀವಿ ನೋಡಿ. ಇದಕ್ಕೆ ಇವನು ಏನಿಲ್ಲ ಅಂದ್ರೆ ಒಂದು 50,000 ಎಕ್ಸ್ಟ್ರಾ ಹಾಕೊಂಡಿರ್ತಾನೆ ಅಷ್ಟೇ. ಕಿರಣ್ದು ಕಾರ್ ಎತ್ಕೊಂಬಂದು ಮನೆ ಹತ್ರ ಹಾಕ್ಕೊಂಡಿದ್ದೀನಿ. ನೀವು ರೆಡಿಯಾಗಿ ವಾಟ್ ಈಸ್ ಅಪ್ ಫ್ಯಾಮ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ಸೇವಂತಾರಾಧ್ಯ. ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು 6:30. ಯಾಕಪ್ಪ ಅಂತಂತಂದರೆ ನಾವು ಊರಿಗೆ ಹೋಗ್ಬೇಕು, ಊರಲ್ಲಿ ಹೋಗ್ಬೇಕು. ಊರಿಗೆ ಹೋಗೋಣ ಅಂತೇಳ್ಬಿಟ್ಟು ನಾನು, ಅಭಿ, ನಮ್ಮಮ್ಮ, ಅಪ್ಪ ಎಲ್ಲ ರೆಡಿಯಾಗಿದ್ದೀರಿ. ಇನ್ನೂ ರೆಡಿ ಆಗ್ತಾವ್ರೆ, ನಾನು ರೆಡಿ ಆಗಿಬಿಟ್ಟಿದ್ದೀನಿ. ನಾನು ಕಿರಣ್ದು ಕಾರ್ ಎತ್ಕೊಬರ್ಬೇಕು, ಕಾರಲ್ಲಿ ಹೋಗೋದು. ಕಿರಣ್ ಕಾರಲ್ಲಿ ಹೋಗೋದ ಅಂದ್ಕೊಂಡಿದ್ದೀರಿ. ಕಿರಣ್ಗೆ ಎಲ್ಲ ಎತ್ಕೊಂಡೋಗಿ ಮಚ ಅಂತಂದ, ಅದಕ್ಕೆ ಕಿರಣ್ದು ಕಾರಲ್ಲಿ ಹೋಗೋಣ ಅಂತೇಳ್ಬಿಟ್ಟು ಆರಾಮಾಗಿದ್ದೀರಿ, ಫ್ರೀಯಾಗಿ ಕಾರಲ್ಲಿ ಹೋಗೋದಲ್ಲ. ನನ್ನ ಗಾಡಿ ಬೇರೆ ಸರ್ವಿಸ್ಗೆ ಬಿಡ್ಬೇಕಾಯ್ತು, ಆ್ಯಕ್ಟಿವಾ. ನಮ್ಮ ದುನ್ನ ಕೈಗೆ ಯಾರ್ಕನ ಹೇಳ್ಬಿಟ್ಟು ಅವ್ನ ಕೈಗೆ ಗಾಡಿ ಕೊಟ್ಬಿಟ್ಟು ಹೋಗೋಣ ಅಂತ. ಸರ್ವಿಸ್ ಬೇರೆ ಆಗಬೇಕಲ್ಲ, ಏನು ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ. ಸರಿ ರೀ, ಸದೀಕ ಸ್ವಲ್ಪ ಕೆಲಸ ಐತೆ, ಸ್ವಲ್ಪ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಕಿರಣ್ದು ಕಾರ್ ಎತ್ಕೊಂಬಂದು ಮನೆ ಹತ್ರ ಹಾಕ್ಕೊಂಡಿದ್ದೀನಿ. ನೀವು ರೆಡಿಯಾಗೋರು ಅಂದರೆ ಹೋಗ್ತಾ ಇರೋದು ಅಷ್ಟೇ ಕೆಲಸ. ಊರಿಗೆ ಕಾರ್ ಎತ್ಕೊಂಬಂದಿದ್ದಾಯ್ತು, ಇನ್ನೇನು ಹೋಗೋದಷ್ಟೇ. ನಮ್ಮನವ್ರು ಇನ್ನೂ ರೆಡಿ ಆಗ್ತಾವ್ರೆ, ಹೋಗೋದಷ್ಟೇ. ಇವಾಗ ಪೆಟ್ರೋಲ್ ಹಾಕ್ಸ್ಬೇಕಾಯ್ತು, ಹಾಕ್ಸ್ತಾಯಿದ್ದೀನಿ. ಊರಿಗೆ ಹೋಗಾಗೆಲ್ಲ ರೆಡಿ ಆಗಿಬಿಟ್ಟು ನಾವು ಅಪ್ಪನಿಗೆ ಮುಂದೆ ಸೀಟು ಈ ಥರ ನಾವೇ ಯಾವಾಗ ತಗೊಂಡು ಕಾರು ಹೋಗೋದು ಅಂತ ನೋಡ್ತಾಯಿದ್ದೀನಿ. ನಮ್ಮ ಅಮ್ಮನಲ್ಲಿ ತರಕಾರಿ ಆಲೂಗಡ್ಡೆನ ಅಥವಾ ಆಲೂಗಡ್ಡೆ ಈರುಳ್ಳಿ ಅದನ್ನೇನು ತಗೊಂತವ್ರೆ. ಡೀಸೆಲು ಪೆಟ್ರೋಲ್ ಹಾಕ್ಸಿದ್ದಾಯ್ತು, ಇನ್ನೇನು ಹೊರಡೋದೆ. ಮೂವತ್ತು ಮಸ್ತಾಗಿರ್ತೈತೆ. ಈ ಥರ ಯಾವಾಗ ತಗೊಂಡು ನಾವು ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, ತಗೊಳೋದು ಟೈಮ್ ಬಂದ. ಇದಕ್ಕೆ ಇವನು ಏನಿಲ್ಲ ಅಂದ್ರೆ ಒಂದು 50,000 ಎಕ್ಸ್ಟ್ರಾ ಹಾಕೊಂಡಿರ್ತಾನೆ ಅಷ್ಟೇ. ಸೇಮ್ ಇವಾಗ ನಾವು ಮಾಲೂರಿಗೆ ಬಂದು ಹೂವದ ಮಂಡಿಗೆ ಬಂದಿದ್ದೀರಿ. ಹೂವು ತಗೋಬೇಕಾಯ್ತು ನಮ್ಮ ಅಜ್ಜಿಯವ್ರಿಗೆ, ತಗೋಣ ಅಂತ ಹೇಳ್ಬಿಟ್ಟು. ಇವನೇನೋ ನಗೀತಾವ್ ನಿನ್ಗಡೆ ಶಿಷ್ಯ. ನಾವು ಅಮ್ಮನಲ್ಲಿ ಹೂವು ತಗೊಂತವ್ರೆ. ಅಷ್ಟೊತ್ತಿಗೆ ಇಲ್ಲಿ ಕೂತ್ಕೊಂಡು ನಾವು ಅಪ್ಪನ ಜೊತೆ ಮಾತಾಡ್ಕೊಂಡು ಕೂತಿದ್ದೀರಿ. ಏನಪ್ಪ, ಏನು ಅನಿಸ್ತೈತಪ್ಪ? ಅಲ್ಲ ಇವಾಗ ನಾನು ಕಾರಾಗ ಬಂದಿದ್ದೀರಲ್ಲ, ನಾವು ಕಾರ್ ತಗೋಬೇಕು ಅಂತ ಏನು ಅನ್ಸಿಲ್ಲ ನಿಮ್ಗೆ? ಫಸ್ಟ್ ಟೈಮ್ ಫ್ಯಾಮಿಲಿನ ನಾನು ಕಾರಾಗ ಕರ್ಕೊಂಡು ಹೋಗ್ತಾ ಇರೋದು, ಕಿರಣ್ ಕಾರಲ್ಲಿ. ಫಸ್ಟ್ ಟೈಮ್ ಲೈಫಲ್ಲೇ, ಫಸ್ಟ್ ಟೈಮು. ಇನ್ನು ನಾವು ಯಾವಾಗ ತಗೊಂತೀರಿ ಅತಿ ಶೀಘ್ರದಲ್ಲೇ. ಇನ್ನೊಂದು ವರ್ಷಕ್ಕೆ ತಗೊಂತೀರಿ. ನಾವು ಅಪ್ಪನ ಸ್ವಲ್ಪ ನಮ್ಗೆ ಸೂಚನೆ ಕೊಟ್ಟವ್ರೆ, ಪರವಾಗಿಲ್ಲ ತಗೋಬೇಕು, ತಗೊಂತೀರಿ. ಹಾಂ ಇರ್ರಿ, ನಾವಮ್ಮ ಹೂವು ತಗೋಬತ್ತವ್ರೆ ನೋಡ್ರಿ. ಅಲ್ಲಿ ಹೂವು ತಗೊಂತವ್ರೆ ನಾವಮ್ಮನು. ಇವೆಲ್ಲ ಊದ್ ಮಂಡಿ, ಇದೆಲ್ಲ ಊದ್ ಮಂಡಿನೇ ತಾನೇ ಪಾಪ? ಇಲ್ಲೆಲ್ಲ ಒಂದು ಥಿಯೇಟ್ರ್ ಇತ್ತಲ್ಲ, ಅಲ್ಲೆಲ್ಲ ಒಂದು ಥಿಯೇಟ್ರ್ ಇತ್ತು. ಬೇಕ್ರಿಗೆ ಬಂದಿದ್ರಿ ಏನು ಒಂದು ತಗೋಣ, ನಾವು ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ನಮ್ಮ ತಾತನ ಏನು ಆಲೂಗಡ್ಡೆ ಚಿಪ್ಸ್ ಬೇಕು ಅಂತ ಹೇಳಿದ್ರಂತೆ, ಅದಕ್ಕೆ ತಗೊಂಡು ಹೋಗೋಣ ಅಂತ ಬಂದಿದ್ದೀರಿ. ಆಲೂಗಡ್ಡೆ ಚಿಪ್ಸ್ ತಗೊಂಡು ನಾವು ಅಪ್ಪನ ಅದನ್ನ ತೆಗಿಯೋಕ್ಕಾಗ್ತಾಯಿಲ್ಲ. ನಮ್ಮ ಅಪ್ಪನ ಸೀಟ್ ಬೆಲ್ಟ್ ತೆಗಿಯೋಕ್ಕಾಗ್ತಾಯಿಲ್ಲ ನಾವು ಅಪ್ಪನ ಕೈಗ. ಹೋಗಿ ತೆಗೆದ್ಬಿಟ್ಟು ಬರ್ತೀನಿ. ಅದನ್ನ ಹೇಳಿರಿ ಮೇಲ್ಗ. ಬರ್ರಿ ನೋಡ್ರಿ, ನಮ್ಮ ಅಪ್ಪನ ಮುಂದೆ ಸೀಟಾಗಿ ಕುಣ್ಸ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಈ ಥರ ನಾವು ನಮ್ಮ ಕಾರಾಗಿ ತಗೊಂಡು ಹೋಗ್ಬೇಕು, ಅದೊಂದು ಡ್ರೀಮ್ ಐತೆ. ತಗೊಂಡು ಹೋಗ್ತೀನಿ ಆದಷ್ಟು ಬೇಗ. ನಾವು ಅಪ್ಪನ್ನೆಲ್ಲ ಕುಣಿಸ್ಕೊಂಡು ಕರ್ಕೊಂಡು. ಆದರೆ ಈ ವರ್ಷದಲ್ಲೇ ತೆಗೆದಿರ್ಬೇಕಷ್ಟೇ. ಸರಿ, ಸದ್ಯಕ್ಕೆ ಬೇಕಾದ್ರೆ ನಾನು ಏನೇನು ತಗೋಬೇಕಂತೆಲ್ಲ ತಗೊಂಡು ಆಮೇಲೆ ಹೋಗೋದು. ನೀವು ನೋಡ್ರಿ, ನಿಕ್ಕರಾಗ ಬರ್ತಾವೆ, ಕಾರಾಗ ಓದ್ತಾ ಇದ್ದೀರಿ ಅಂದ್ಬಿಟ್ಟು. ನಿಕ್ಕರಾಗ ಬರೋದು, ಕಾರಾಗ ಓದ್ತಾ ಇದ್ದೀರಿ ಅಂದ್ಬಿಟ್ಟು. ನಾನು ಆಪಲ್ ಕೇಕ್ ತಗೊಂಡಿದ್ದೀನಿ ತಿನ್ನೋಣ ಅಂದ್ಬಿಟ್ಟು. ಅಣ್ಣ ವಾಟರ್ ಮಿಲನ್ ಜ್ಯೂಸ್ ಮಾಡಿಕೊಡ್ರಿ ಅಂದರೆ ಆಗಲ್ಲಪ್ಪ, ಲೇಟ್ ಆಗ್ತದೆ ಅಂತಾನೆ. ಮತ್ತು ಇವನೇನು ಇನ್ನೇನು ಕಿಕ್ಕಿರೋದು ಬೇಕ್ರಿಗೋರು ಇವರು. ಕರ್ಮ, ನನಗೆ ಹಿಂಗೆ ಹೇಳಿದೆ. ಮತ್ತು ಅಂಗಡಿ ಅಂತ ಕಿಕ್ಕಿದೆಯಾ ಅಂತಂದರೆ ಲೇಟ್ ಆಗ್ತದೆ ಅಂತ. ಇಬ್ಬರೇ ಅಂತ ಇರೋದು, ಮತ್ತು ಇನ್ನೇನು ಕಸ್ಟಮರ್ಲಿಕ್ಕೆ ಹಿಂಗೇನು ಇವ್ರು ಸರ್ವ್ ಮಾಡೋದು. ನನಗಂತೂ ಒಂಥರ ಆಗೋದು, ಹೋಗ್ಬಿಡುವೆ.
ಅದಕ್ಕೆ ಆಪಲ್ ಕೇಕ್ ತಗೊಂಡು ಆಪಲ್ ಕೇಕ್ ತಿಂತಾ ಇದ್ದೀನಿ ಅಷ್ಟೇ. ಕಾರ್ ನೋಡ್ರಿ ಎಲ್ಲಿ ನಿಂಗೆ ಹೆಂಗೈತೆ ಮಸ್ತಾಗಿ ಕಾಣಿಸ್ತದೆ ರೆಡ್ಡು. ಸಮೋಸ ತಗೊಂಡಿದ್ದೀರಿ, ಸಮೋಸಗಳು. ಈ ಕೇಕ್ ನೋಡ್ರಿ ರೈನ್ಬೋದಾಗ ಎಷ್ಟು ಕಲರ್ ಐತೆ ಅಷ್ಟು ಕಲರ್ ಐತೆ. ನಮ್ಮನಿನ್ನ ಸಮೋಸ ತಿಂತಾನೆ ಅವರೇ ಅವಾಗಿಂದ. ಹಾಂ 10 ನಿಮಿಷ ಆಯ್ತಮ್ಮ ತಗೊಟ್ಟು. ಅದು ಇದು ಅಂತ ನೋಡ್ಕೊಂಡು ತಗೊಂತವ್ರೆ. ಜ್ಯೂಸುಗಳು ತಗೊಂಡು ಜ್ಯೂಸುಗಳು ಕುಡಿತಾ ಇದ್ದೀರಿ. ಅವ್ನು ನೋಡ್ರಿ ಇಲ್ಲ, ಅವನೇ ನೋಡ್ರಿ ಇಲ್ಲಿ. ನಮ್ಮನ್ನ ಮಾತ್ರ ಏನೂ ತಗೊಂಡಿಲ್ಲ. ನಮ್ಮನಿನ್ನ ಸಮೋಸ ತಿಂತಾನೆ ಅವ್ರೆ ನೋಡ್ರಿ. ನಾವು ಅಪ್ಪನ ಅರ್ಧ ಕೊಟ್ಬಿಟ್ಟು ಅರ್ಧ ನಮ್ಮ ಅಮ್ಮನ ಕೊಡ್ತಾವ್ರೆ. ಏನು ಲವ್ ನಮ್ಮ ಅಮ್ಮನ ನಮ್ಮ ಅಪ್ಪನ. ಇವಾಗ ಖಾರ ಕುತ್ಕೊಂಡ್ಬಿಡ್ತಾರಂತೆ ನಮ್ಮ ಅಪ್ಪನು. ನಾನು ಬಂದು ನಮ್ಮ ತಾತನ ರೌಂಡ್ ಕರ್ಕೊಂಡು ಹೋಗಿದ್ದೀನಿ. ಓ ನಮ್ಮ ಪವನ್ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ನಮ್ಮ ಅಜ್ಜಿಯಲ್ಲಿ ಬಟ್ಟೆಲಿ ಹೋಗಿತ್ತವ್ರೆ, ಕಾರಿಗೆ ನಿಲ್ಸಿದ್ದೀನಿ. ನಾವು ಇವಾಗ ನಮ್ಮ ಸುಮತ್ತೆ ನವೀನ್ ಮಾಮನವ್ರ ಮನೆಗೆ ಬಂದಿದ್ದೀರಿ. ಓಹ್ ಶಾಕೆ ಅಪ್ಪ, ಇಲ್ಲಿ 33% ಐತೆ. ನಮ್ಮ ತಾತ ನೋಡ್ರಿ. ತಾತ ಆಯನು ಹಿಂಗೆ ಅನ್ಬೇಕು, ಆಯ್ ಅನ್ಬಿಟ್ಟು. ಓಕೆ, ಬಿಸ್ಲಪ್ಪ ಇಲ್ಲಿ. ಇವರೆಲ್ಲ ಊರಿಗೆ ಹೋಗ್ಬಿಟ್ಟವ್ರೇನು? ಆಂಟಿ ತಾತನಿರೋದು. ಓಹ್ ನಮ್ಮ ಮಾವನ್ ನೋಡ್ರಿ ಇಲ್ಲಿ ರಾಜ್ ನ್ಯೂಸ್ ಕೆಲಸ ಮಾಡೋದು. ಇದನ್ನ ತೆಗ್ದಿಕ್ಬಿಟ್ಟು ಎತ್ತಿಕ್ಬಿಟ್ಟು ಅವನೇ ಮೈಕ್ದು ನೋಡ್ರಿ ಇಲ್ಲ ಐತೆ. ಎಲ್ಲ ಕಿತ್ ಮಡಗ್ಬಿಟ್ಟ ನಮ್ಮ ಮಾವನು. ಅಲೋ ಅನ್ಕೊಂಡು ಮೈಕ್ದು. ಈ ಥರ ಇರೋದು, ಹಿಂಗೆ ಇಕ್ಕೊಂಬಿಟ್ಟು ಮಾತಾಡೋದು. ಇದು ರಾಜ್ ನ್ಯೂಸು ಹಿಂಗೆ. ನೀವು ಊರಿಗೆಲ್ಲ ಹೋಗೋಣಂತೆ. ಸರಿ ಇರ್ತದ. ಪವನ್ ಅವ್ರ ಮನೇಲಿ ಕೊಟ್ಟು ಬರ್ತೀರಿ. ಪವನ್ ಬರ್ತೀರಿ ಆಮೇಲಿಂದ. ಓಹ್ ಈ ಬಿಸಿಲಾಗ ಎಲ್ಲಿ ಹೋಗಲ್ಲಪ್ಪ ಸ್ವಾಮಿ. ಸಕ್ಕತ್ ಬಿಸಿಲು. ಈ ಥರ ಇದ್ದೀರ ಅಂದರೆ ಕರೆಕ್ಟಾಗಿ ಒಂದು ವಾರಕ್ಕೆಲ್ಲ ಟ್ಯಾನ್ ಆಗಿಬಿಟ್ಟು ಕಲರ್ ತಿರುಗ್ಬಿಡ್ತೀರಿ. ನೀವು ನೋಡ್ರಿ ಅಲ್ವಾ ಅವನು ಶಿಷ್ಯ ನಿಕ್ಕರಾಗೆ ಬಂದು. ನಾನು ನಿಕ್ಕರಾಗೆ ಬಂದ್ಬಿಡ್ಬೇಕಾಯ್ತು. ಏನಕ್ಕಾದ್ರೂ ಪ್ಯಾಂಟ್ ಹಾಕ್ಕೊಂಬನ್ನೋ ಅನಿಸ್ತೈತೆ. ಪ್ಯಾಂಟ್ ಹಾಕ್ಕೊಂಬಂದಿದ್ದು ವೇಸ್ಟ್ ಆಯಿತು. ಓಹ್ ಸದ್ಯಕ್ಕೆ ರೀ ನಮ್ಮ ಪವನವ್ರ ಮನೆ ತಗೊಂಡು ಹೋಗೋಣ. ನಿಮ್ಮನ್ನು ಪರಿಚಯ ಮಾಡಿಸ್ತೀನಿ, ನಿಮಗೂ ಪರಿಚಯ ಮಾಡಿಸ್ತೀನಿ ಅವನು. ನಾವಿವಾಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀರಿ. ಇವನು ಪವನ್ ಆಯನ್ ಬಿಡು. ಹಾಯ್ ಗಾಯ್ಸ್, ಇವನೇ ಪವನ್ನು. ಇವನು ಗೊತ್ತಲ್ಲ ಹಿಂದ್ಗಡೆ ಇರೋರು ಯಾರು ಅಂತ. ಇವಾಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬಿಟ್ಟು ಬರೋಣ ಬನ್ರಿ. ಫಿಲ್ಟರ್ ಅಪ್ಲೈ ಮಾಡಿದ್ರು ಚೆನ್ನಾಗಿ ಕಾಣಿಸಲ್ಲ. ನೋಡ್ರಿ ಬರೇ ಎಷ್ಟು ದೊಡ್ಡದೈತೆ ಮಳೆ ಗಿಡಗಳು. ಇದು ಕೋಲಾರ ಹೈವೇ ಸ್ಟಾರ್. ಆಲ್ಮೋಸ್ಟ್ ಎಲ್ಲ ಈ ಹೈವೇನಾಗ ಹೋಗೋರೆಲ್ಲ ಇಲ್ಲಿಗೆ ಬರೋದು. ನಾವು ಬಂದಿದ್ರೆ ಒಂದು 2 ಸತಿ 3 ಸತಿ ಬಂದಿದ್ರು ಅಷ್ಟೇ. ನಮ್ಮ ಅಣ್ಣನ ಮುಣಗ್ಸಾಕವನೆ ಅವನು. ಪವನ ಮುಣಗ್ಸಾಕ ಅವನ್ನ. ರೊಮ್ಯಾನ್ಸ್ ಮಾಡ್ತಾರೆ ಇಬ್ರು. ರೊಮ್ಯಾನ್ಸ್ ನಮ್ಮವನೇನೋ ಫಿಶ್ ಡೇ ಹೇಗಿರ್ತಾನೆ. ತೆಗ್ರಪ್ಪ ಮಾಡಿದ್ದೀನಿ ಅವಾಗೆ.
ಇದೇನಲ್ವಾ ಒಲಿಂಪಿಕ್ಸ್ ಗೋಲ್ಡ್ ಮೆಡಲಿಸ್ಟ್ ಇವನು. ಆ್ಯಕ್ಚುಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಇದು ಮಾಡೋದ್ರಲ್ಲಿ ಸ್ವಲ್ಪ ಸಪೋರ್ಟ್ ಮಾಡಿ ನಮ್ಮ ಹುಡುಗನಿಗೆ. ಲೈಕ್ ಮಾಡಿ, ಶೇರ್ ಮಾಡಿ. ಚಾಂಪಿಯನ್ ಪಾಪ ಹುಡುಗ. ಅವ್ರ ತಮ್ಮ ಚಿಕ್ಕ ಚಾಂಪಿಯನ್ ಇವನು. ನಮ್ದೇನಿದೆ ಬಿಡಿ ಗಾಯ್ಸ್. ನಾವು ನೋಡ್ರಿ ಹೆಂಗ್ ಮಾಡ್ಕೊಂಡು ಒಳಕ ನಾವು ಅನ್ಕೊಂಡು ಒಳಕೆ ಹೋಗ್ಬಿಟ್ಟು ಅವನು. ಬಾಸ್ ಅವರು ಒಲಿಂಪಿಕ್ಸ್ ಗೋಲ್ಡ್ ಮೆಡಲಿಸ್ಟು. ಅವ್ರ ಜೊತೆ ಒಂದು ಸೆಲ್ಫಿ ಇಟ್ಕೊಂಡಿದ್ದೀವಿ ನೋಡಿ. ನೋಡ್ರಿ ಸ್ವಿಮ್ಮಿಂಗ್ ಪೂಲ್ ಹುಡುಗ್ಲಿ ನಂಗೆ ಕಾಣಿಸ್ತಾರೆ. ಸಖತ್ ದೊಡ್ಡದೈತೆ ಆದ್ರೆ ಹಳ್ಳನೇ ಇಲ್ಲ. ಈಜು ಹೊಡ್ಕೊಂಡು ನಮ್ಮನೇನೋ ಜ್ಯೂಸ್ ಗೀಸ್ ಏನೇನೋ ಕೊಡಿಸ್ತಾನಂತೆ, ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು. ಏನು ಪವನ ನಿನ್ಗೇನು ಬೇಕು? ಸ್ಪ್ರೈಟು ಒಬ್ಬೊಬ್ರು ಒಂದೊಂದು ಏನೇನು ಬೇಕೆಲ್ಲ ತಗೋಬೋದಂತೆ. ನಮ್ಮ ಅಣ್ಣ ಹೇಳೋನು ಏನೇನು ಬೇಕೆಲ್ಲ ತಗೋಬೋದೇನಾ? ಏನೇನು ಬೇಕೆಲ್ಲ ತಗೊಬೋದಾ? ಏನೇನು ಬೇಕೆಲ್ಲ ತಗೋಬೋದಂತೆ. ಬೇಕ್ರಿಯಿಂದ ತಗೊಂಡ್ಬಿಡ್ತೀನಿ. ಇವು ಸಕ್ಕ ಜನ ಬಂದ್ಬಿಟ್ರಪ್ಪ. ಹೋದ ಬರ್ತಾ ಫಸ್ಟು ಜನನೇ ಇರ್ತಾ ಇರಲಿಲ್ಲ. ಆಮೇಲೆ ಬಂದ್ರು ನೋಡಪ್ಪ ಹುಡುಗರು, ಜಾಲಿ ಅನ್ಕೊಂಡು ಜುರ್ರನ್ ಬಂದ್ಬಿಟ್ಟವ್ರೆ. ಮಜಾಕಿತ್ತು. ಜಾಸ್ತಿ ಜನ ಬಂದ್ಬಿಟ್ರು. ಅದಕ್ಕೆ ನಾವು ಬಂದ್ಬಿಟ್ರಿ. ನಮ್ಮದು ಟೈಮ್ ಮುಗೀತಲ್ಲ, ಅದಕ್ಕೆ ನಾವು ಆಚೆಗೆ ಬಂದ್ಬಿಟ್ರಿ. ಸರಿ ರೀ, ಜ್ಯೂಸ್ ಗೀಸ್ ತಗೊಂಡು ಕುಡ್ಬಿಟ್ಟು ಹೋಗೋದು. ನಾನು ಥಮ್ಸ್ ಅಪ್ ತಗೊಂಡೆ, ಅವ್ನು ಸ್ಪ್ರೈಟ್ ತಗೊಂಡ. ನಮ್ಮನ್ನು ಯೋಚನೆ ಮಾಡ್ತಾನೆ ಏನು ತಗೋಣ ಅಂದ್ಬಿಟ್ಟು. ತಗೊಳಲ್ಲೇನಾ? ಅವನಿಗೆ ಬೇಡಂತೆ, ವಾಟರ್ ಬಾಟ್ಲ್ ಸಾಕಂತೆ. ಸದ್ಯಕ್ಕೆ ನಾವು ಜ್ಯೂಸ್ ಕುಡ್ಬಿಟ್ಟು ಹೋಗೋಣ. ಇವನ್ ಮಸಾಲ ಮಜ್ಜಿಗೆ ತಗೊಂಡವನೆ. ನೆಕ್ಸ್ಟ್ ಇವಾಗ ಬಜ್ಜಿಗೆ ತಗೊಳಕ್ ಬಂದಿದ್ದೀವಿ. ಬಾಂಬೆ ಮ್ಯಾನ್ ಥರ ಬಜ್ಜಿಗ್ಲಿಕ್ಕ ಈ ಥರ ಹಾಕೋದೆ ನಮ್ಮ ಕೋಲಾರ ಕಡೆ. ನಮ್ಮೂರ ಕಡೆ ಎಲ್ಲ ಹಾಕೋದೇ ಇಲ್ಲ ಈ ಥರ. ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇನ್ನೊಂದು ರೌಂಡ್ ಹಾಕ್ಸ್ಕೊಂಡಿದ್ದೀರಿ. ಎಲ್ಲ ತಿನ್ಬಿಟ್ಟು ಕುಡಿದ್ಬಿಟ್ಟು ಹೋಗ್ತಾ ಇದ್ದೀರಿ. ಎಲ್ಲಿ ಹೋಗ ಅಂದರೆ ಹೋಗಲ್ಲ. ಸಡನ್ನಾಗಿ ಬ್ರೇಕ್ ಹಿಡಿತಾನೆ. ನಮ್ಮನ್ನು ಗಾಡಿ ಓಡ್ಸೋಕೆ ಬರಲ್ಲ. ಅದೇನಕ್ಕಾದ್ರೂ ಇವನು ಲೈಸೆನ್ಸ್ ಕೊಟ್ಟರು ಅನ್ನೋದು ಗೊತ್ತಿಲ್ಲ. ಅದು ಯಾರು ಕೊಟ್ಟರು ಅನ್ನೋದು ಗೊತ್ತಿಲ್ಲ. ಹೋಗ್ಬಿಡೋದು ಹಂಸಿರೋ ಜಾಗದಾಗ ಬ್ರೇಕ್ ಹೊಡೆಯೋದು. ಗಾಡಿಲಿ ಮಾಡಿದ್ದವ್ರು ಪಾಪ ಇವನು ಪವನ್ ಇನ್ನೂ ಎಷ್ಟು ಹೋಗ್ಬಿಟ್ಟಿರ್ತಾರೆ. ಇರೋ ಅಂತ ಹೋಗ್ತಾನೆ, ಹಂಸಿರೋ ಜಾಗದಾಗ ಬ್ರೇಕ್ ಹೊಡಿತಾನೆ. ಬ್ರೇಕಿನ ಗತಿ ಏನಾಗಬೇಕು, ಟೇರಿನ ಗತಿ ಏನಾಗಬೇಕು. ಅಲ್ಲಿಗೆ ಬಂದು ನೋಡಿದೆ ನೋಡ್ರಿ. ಅವ್ನು ಹುಟ್ಟು ನೋಡ್ಕರ್ರಿ, ಅವ್ನು ಹುಟ್ಟಿ ಹೆಂಗೈತೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಏನಣ್ಣ ಹಿಂಗಿದೀಯಾ? ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿದೀಯಲ್ಲಣ್ಣ. ಸದ್ಯಕ್ಕೆ ಮಜ್ಜಿಗೆ ಜೋಬ ಈ ಕಡಿದ್ದೆ. ಇವಾಗ ಮಜ್ಜಿಗೆ ಕುಡಿಬೇಕು. ಮಜ್ಜಿಗೆ 10 ರೂಪಾಯಿ ಅಭಿ ಮಜ್ಜಿಗೆ. ಪರವಾಗಿಲ್ಲ, ಈ ಕಡೆ ಸ್ವಲ್ಪ ದಪ್ಪ ಕೊಡ್ತಾರಪ್ಪ. ನಮ್ಮ ಕಡೆ ಎಲ್ಲ ಸಣ್ಣ ಸಣ್ಣ. ಹಂಗೇನಿಲ್ಲ ಗುರು, ಗಾಳಿ ಜಾಸ್ತಿ ಇದ್ದಾರೆ ಅಷ್ಟೇ. ಇಲ್ಲ, ಇದ್ರಾಗ ನಾವು ಸ್ವಲ್ಪ ದಪ್ಪ ಇದೀವಿ. ನಮ್ಮ ಕಡೆ ಎಲ್ಲ ಕಮ್ಮಿ. ಸರಿ, ಮಜ್ಜಿಗೆ ಕುಡಿಬೇಕು ಸದ್ಯಕ್ಕೆ. ಇವಾಗ ನಮ್ಮ ತಾತನೇನೋ ತೆಂಗಿನಕಾಯಿ ತಗೊಬರೋಣ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡ್ರೆ. ಇದೆಯಾ ತೆಂಗಿನಕಾಯಿಗಳು? ಓ ಆಂಜನೇಯನ್ ಇಲ್ಲೇ ಐತೆ ನಮ್ಮ ಬಾಸ್. ಇಲ್ಲಿ ನೋಡ್ರಿ, ಈ ಕಡೆ ಎಲ್ಲ ಹೆಂಗ ಇಲ್ಲಿ ಇದ್ಬಿಟ್ರೆ ಸಾಕು, ನೆಮ್ಮದಿಯಾಗಿ ನಿದ್ದೋಗ್ಬೋದು. ತಣ್ಣಗಿರ್ತದೆ. ತಣ್ಣಗಿದೆ. ಆ ಮನೆಯವ್ರಿಗಂತೂ ನೆಮ್ಮದಿಗಿರ್ತದೆ. ತಣ್ಣಗೆ ಬಿಸಿ ಇರಲ್ಲ, ಏನೂ ಇರಲ್ಲ. ಬಟ್ ಇರ್ತೈತೆ ಬಿಸಿ, ಒಂದು ಸ್ವಲ್ಪನಾದ್ರೂ ಬಿಸಿ ಇರ್ತೈತೆ. ಅಷ್ಟು ಬಿಸಿ ಇರಲ್ಲ. ನಮ್ಮೂರಾಗಂತೂ ಸುಟ್ಟು ಹೋಗ್ತೀರಿ. ನಮ್ಮೂರು ಅನ್ನೋದಕ್ಕಿಂತ ಇನ್ನು ಮಂತ್ರಾಲಯ ಅಂತೂ 43 ಟೆಂಪ್ರೇಚರ್ ಅಂದರೆ ಸುಟ್ಟು ಹೋಗ್ತೀರಿ. ಇಲ್ಲನ 33, 34 ಐತೆ. ನಮ್ಮ ಕಡೆ ಅಂತೂ ಇದು ಮಂತ್ರಾಲಯ ಅಂತೂ ಸುಟ್ಟೋತೀರಿ. ಕಿರಣ್ಕೆನ ಕಾರ್ ಬೇಕಾಗಿತ್ತಂತೆ. ಅವ್ನು ಬೇಗ ಬಾ ಮಚ್ಚ ಅಂತಂದ. ಒಂದು 2:15 ಇಲ್ಲಿ ಬಿಟ್ಬಿಡ್ತೀರಿ. ಇಲ್ಲಿ ಬಿಟ್ಬಿಟ್ಟು ಸೀದಾ ಊರಿಗೆ ಹೋಗ್ಬಿಟ್ಟು ಅವ್ನು ಕಾರ್ ಕೊಡ್ಬೇಕಂತೆ. ಅವನೆಲ್ಲ ಪಾಪ ಎಲ್ಲೋ ಹೋಗ್ಬೇಕು ಅಂತಂದ. ಕೇಳಿದ ತಕ್ಷಣ ಕೊಟ್ಟ ನಂಬಿಕೆ ಮೇಲೆ ಆ ನಂಬಿಕೆ ಒಂದು ಉಳಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಸದ್ಯಕ್ಕಿರಿ, ಆಮೇಲೆ ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ಅವಣ್ಣ ನಮ್ಮ ತಾತನಕ್ಕಿಂತ ಚಿಕ್ಕವ್ರಂತೆ. ನಮ್ಮ ತಾತ ನೋಡ್ರಿ, ಅವಣ್ಣ ನೋಡ್ರಿ. ಅವ ಪಾಪ ಇಬ್ಬರು ಕುಂತ್ಕೊಂಡವ್ರೆ. ಕುಂತ್ಕೊಂಡು ಓಡಾಡ್ಕೊಂಡು ಈ ತೋಟ ನೋಡ್ಕೊಂಡು ಬೊಗಳ್ತೈತೆ ನಾವು ಬಂದಿದ್ದೀರ ಅಂತ ಹೇಳ್ಬಿಟ್ಟು. ನಮ್ಮ ತಾತನ ಕೊಲ ಹೊಡ್ಕೊತ ಅಲ್ಕೋಗು ಬೊಗಳ್ತಿಯಲ್ಲೋ.
ಶೆಕೆ ಕಿತ್ಕೊ ಬರ್ತಾಯಿದ್ದಪ್ಪ. ಉಫ್, ಶೆಕೆ ಅಂದರೆ ಶೆಕೆ ಇಲ್ಲಿ. ಇವಾಗ ಊರಿಗೆ ಹೋಗ್ಬೇಕು ನಾವು. ಕಿರಣ್ ಕರ್ಬೇಕಾಯ್ತು ಅಂತ ಹೇಳಿದ್ನಲ್ಲ, 2:30 ಇವಾಗ 2:30 ಟೈಮು. ಇವಾಗ ಹೋಗ್ಬಿಟ್ಟು ಕಿರಣ್ ಕಾರ್ ಕೊಡ್ಬೇಕು ಫಸ್ಟು, ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಆದರೆ ಕೆಲ್ಸಕ್ಕೆ ಹೋಗ್ಬೇಕು. ನೋಡೋಣ, ಟ್ರೈ ಮಾಡ್ತೀನಿ ಕೆಲ್ಸಕ್ಕೆ ಹೋಗೋದ ಬೇಡ ಅಂತ. ಪಾನಿಪುರಿ ತಿನ್ಬೇಕಂತಂದ್ರು, ಅದಕ್ಕೆ ಪಾನಿಪುರಿ ತಿನ್ನಕ್ಕಂತ ಹೇಳ್ಬಿಟ್ಟು ಸೈಡ್ಗೆ ಹಾಕಿದ್ದೀನಿ ಕಾರು. ಇಲ್ಲಿ ನಮ್ಮ ಜುನ್ಸಂದ್ರ ಏನು ಹತ್ರ ಬಂದ್ಬಿಟ್ರಿ ನಾವು ಊರ ಕಡೆ. ಪಾನಿಪುರಿ ತಿನ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಪಾನಿಪುರಿ ತಿನ್ಬಿಟ್ಟು ಹೋಗೋದಷ್ಟೇ. ಕಿರಣ್ ಕಾರ್ ಕೊಟ್ಬಿಟ್ಟು ಇಷ್ಟೊತ್ತು ಅವ್ರ ಮನೆ ಕೂತ್ಕೊಂಡು ಮಾತಾಡ್ಕೊಂಡು ಇವಾಗ ಗೋಡನ್ ಹತ್ರಕ್ಕೆ ಬಂದಿದ್ದೀರಿ. ಅದೇ ಕಿರಣ್ ಅವ್ರಿಗೆ ಕೆಲಸ ಗೋಡನ್ ಆಯ್ತಲ್ಲ, ಅಲ್ಲಿಗೆ ಬಂದಿದ್ದೀರಿ ಅಷ್ಟೇ. ಇನ್ನು ಮುಂದೆ ಏನು ಮಾಡೋದು ಅಂತ ನೋಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಚಾರ ಅಷ್ಟೇ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಬಾಯ್. ಫುಲ್ಲು ಟಯರ್ಡ್ ಆಗಿದ್ದೀನಿ, ಮಲ್ಕೋಬೇಕಷ್ಟೇ.